ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನಲ್ಗೆ. ಇಂದು ನಾವು ಮಾತನಾಡೋದು ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಆದ ಒಂದು ಐತಿಹಾಸಿಕ ಸಾಧನೆಯ ಬಗ್ಗೆ. DRDO ಮತ್ತು ಭಾರತೀಯ ನೌಕಾಪಡೆ ಸೇರಿ ಏನು ಮಾಡಿದ್ದಾರೆ ಅಂದರೆ, ಒಂದೇ ಹೆಲಿಕಾಪ್ಟರ್ನಿಂದ ಒಂದಲ್ಲ ಎರಡೆರಡು ಕ್ಷಿಪಣಿಗಳನ್ನು ಒಂದರ ಹಿಂದೆ ಒಂದರಂತೆ ಉಡಾಯಿಸಿ ಗುರಿ ಮುಟ್ಟಿಸಿದ್ದಾರೆ. ಇದು ಭಾರತಕ್ಕೆ ಮೊದಲ ಬಾರಿ. ಈ ಕ್ಷಿಪಣಿಯ ಹೆಸರು ನೇವಲ್ ಆಂಟಿಶಿಪ್ ಮಿಸೈಲ್ ಶಾರ್ಟ್ ರೇಂಜ್, ಚಿಕ್ಕದಾಗಿ NASM-SR ಅಂತ ಕರೀತಾರೆ. ಇದು ಭಾರತ ಸ್ವತಃ ತಯಾರಿಸಿದ ಮೊದಲ ಏರ್ ಲಾಂಚ್ ಆಂಟಿಶಿಪ್ ಕ್ಷಿಪಣಿ. ಅಂದರೆ ಹೆಲಿಕಾಪ್ಟರ್ನಿಂದ ಉಡಾಯಿಸಿ ಶತ್ರುವಿನ ಹಡಗನ್ನು ಧ್ವಂಸ ಮಾಡಬಲ್ಲ ಮಿಸೈಲ್ ಇದು. ಮತ್ತು ಇದು ಸಂಪೂರ್ಣ ಮೇಡ್ ಇನ್ ಇಂಡಿಯಾ. ಈ ಪರೀಕ್ಷೆ ನಡೆದದ್ದು ಒಡಿಶಾ ಕರಾವಳಿಯ ಬಳಿ ಬಂಗಾಳ ಕೊಲ್ಲಿಯಲ್ಲಿ. ನೌಕಾಪಡೆಯ ಹೆಲಿಕಾಪ್ಟರ್ನಿಂದ ಎರಡು ಕ್ಷಿಪಣಿಗಳನ್ನು ವೇಗವಾಗಿ ಒಂದರ ನಂತರ ಒಂದು ಉಡಾಯಿಸಲಾಯಿತು. ಇದನ್ನು ಸಾಲ್ವೋ ಲಾಂಚ್ ಅಂತ ಕರೀತಾರೆ. ಅದರ ಅರ್ಥ ಏನು ಅಂದರೆ, ಒಂದೇ ಪ್ಲ್ಯಾಟ್ಫಾರ್ಮ್ನಿಂದ ಕ್ಷಣಾರ್ಧದಲ್ಲಿ ಹಲವು ಕ್ಷಿಪಣಿಗಳನ್ನು ಉಡಾಯಿಸೋದು. ಶತ್ರುವಿಗೆ ತಪ್ಪಿಸಿಕೊಳ್ಳೋಕೆ ಸಾಧ್ಯವೇ ಇಲ್ಲ ಅನ್ನೋ ಥರ ಮಾಡೋದು ಇದರ ಉದ್ದೇಶ. ಇನ್ನು NASM-SR ಏನು ಮಾಡಬಲ್ಲದು ಅಂತ ನೋಡೋಣ. ಇದರ ರೇಂಜ್ 55 ಕಿಲೋಮೀಟರ್. ಅಂದರೆ 55 ಕಿಲೋಮೀಟರ್ ದೂರದಲ್ಲಿರುವ ಶತ್ರುಗಳ ಹಡಗನ್ನು ಕರಾರುವಕ್ಕಾಗಿ ಹೊಡೆಯಬಲ್ಲದು. ಇದು ಸೀ ಸ್ಕಿಮ್ಮಿಂಗ್ ತಂತ್ರಜ್ಞಾನವನ್ನು ಬಳಸುತ್ತದೆ. ಅಂದರೆ ಸಮುದ್ರದ ಮೇಲ್ಮೈಗೆ ತೀರಾ ಹತ್ತಿರದಲ್ಲಿ, ತೀರಾ ಕೆಳಗಿನ ಮಟ್ಟದಲ್ಲಿ ಹಾರಾಡುತ್ತಾ ಬರೋದು. ಇದರಿಂದ ಶತ್ರುವಿನ ರೆಡಾರ್ಗೆ ಇದನ್ನು ಪತ್ತೆ ಮಾಡೋದೇ ತುಂಬ ಕಷ್ಟ. ಫೈರ್ ಆ್ಯಂಡ್ ಫರ್ಗೆಟ್ ತಂತ್ರಜ್ಞಾನ ಇದರಲ್ಲಿದೆ. ಅಂದರೆ ಉಡಾಯಿಸಿದ ನಂತರ ಪೈಲಟ್ ಅದನ್ನು ಕಂಟ್ರೋಲ್ ಮಾಡಬೇಕಾಗಿಲ್ಲ. ಮಿಸೈಲ್ ತಾನಾಗೆ ಗುರಿ ಹುಡುಕಿಕೊಂಡು ಹೋಗಿ ಬಡಿಯುತ್ತದೆ. ಮತ್ತು ಇದು ಎಲ್ಲ ಹವಾಮಾನದಲ್ಲೂ ರಾತ್ರಿ ಹಗಲು ಎನ್ನದೆ ಕೆಲಸ ಮಾಡುತ್ತದೆ. ಇನ್ನು ಅತ್ಯಂತ ಮುಖ್ಯವಾದ ಒಂದು ವಿಷಯ ಏನೆಂದರೆ, ಈ ಕ್ಷಿಪಣಿ ವಾಟರ್ ಲೈನ್ ಹಿಟ್ ಕೇಪಬಿಲಿಟಿಯನ್ನು ತೋರಿಸಿದೆ. ಇದರ ಅರ್ಥ ಶತ್ರುವಿನ ಹಡಗಿನ ನೀರಿನ ಮಟ್ಟದ ದಾಳಿ. ಅಂದರೆ ನೀರಿನ ಮೇಲ್ಮೈಗೆ ಸರಿಯಾಗಿ ಅಥವಾ ಸ್ವಲ್ಪ ಒಳಗೆ ಬಡಿಯೋದು. ಹಡಗಿನ ಆ ಭಾಗ ಹೊಡೆದರೆ ಅದು ತ್ವರಿತವಾಗಿ ಮುಳುಗುತ್ತದೆ. ಇದನ್ನು ಸಾಧಿಸಿದ್ದು ತುಂಬ ದೊಡ್ಡ ಸಾಧನೆ. ಈಗ ಈ ಕ್ಷಿಪಣಿಯ ತಂತ್ರಜ್ಞಾನದ ಬಗ್ಗೆ ಸ್ವಲ್ಪ ಮಾತನಾಡೋಣ. ಸ್ನೇಹಿತರೆ, NASM-SR ಕ್ಷಿಪಣಿಯಲ್ಲಿ ಸಾಲಿಡ್ ಪ್ರೊಪಲ್ಷನ್ ಬೂಸ್ಟರ್ ಮತ್ತು ಲಾಂಗ್ ಬರ್ನ್ ಸಸ್ಟೈನರ್ ಬಳಕೆಯಾಗಿದೆ. ಇದರಿಂದ ಕ್ಷಿಪಣಿ ವೇಗ ಪಡೆಯೋದು ಮತ್ತು ದೂರ ಸಾಗೋದು ಎರಡೂ ಸಾಧ್ಯ. ಇದರಲ್ಲಿರೋ ಸೀಕರ್, ಏವಿಯಾನಿಕ್ಸ್, ನ್ಯಾವಿಗೇಷನ್ ಸಿಸ್ಟಮ್ ಎಲ್ಲವೂ ಸಂಪೂರ್ಣ ಸ್ವದೇಶಿ ತಂತ್ರಜ್ಞಾನ. ಫೈಬರ್ ಆಪ್ಟಿಕ್ ಗೈರೋಸ್ಕೋಪ್ ಆಧಾರಿತ ಇನರ್ಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್ ಇರೋದ್ರಿಂದ ಯಾವ ಪರಿಸ್ಥಿತಿಯಲ್ಲೂ ನಿಖರವಾಗಿ ದಾರಿ ತಪ್ಪದೆ ಗುರಿ ತಲುಪುತ್ತದೆ. ರೇಡಿಯೋ ಆಲ್ಟಿಮೀಟರ್ ಇರೋದ್ರಿಂದ ಸಮುದ್ರ ಮೇಲ್ಮೈಗೆ ಹತ್ತಿರ ಹಾರಾಡುತ್ತಾ ಎಕ್ಸಾಕ್ಟ್ ಆಲ್ಟಿಟ್ಯೂಡ್ ಮೇಂಟೈನ್ ಮಾಡುತ್ತದೆ. ಜೊತೆಗೆ ಹೈ ಬ್ಯಾಂಡ್ ವಿಡ್ತ್ 2-ವೇ ಡೇಟಾ ಲಿಂಕ್ ಕೂಡ ಇದೆ. ಅಂದರೆ ಉಡಾವಣೆಯಾದ ನಂತರವೂ ಮಿಸೈಲ್ ಜೊತೆ ಸಂವಹನ ಸಾಧ್ಯವಾಗಲಿದೆ. ಈ ಕ್ಷಿಪಣಿಯನ್ನು ಡೆವಲಪ್ ಮಾಡಿದ್ದು ಹೈದರಾಬಾದ್ನ ರಿಸರ್ಚ್ ಸೆಂಟರ್ ಇಮರತ್. ಇದು DRDO ಅಡಿಯಲ್ಲಿ ಬರುವ ಪ್ರಮುಖ ಕ್ಷಿಪಣಿ ಸಂಶೋಧನಾ ಕೇಂದ್ರ. ಜೊತೆಗೆ ಹೈದರಾಬಾದ್ನ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಲ್ಯಾಬೊರೇಟರಿ, ಪುಣೆಯ ಹೈ ಎನರ್ಜಿ ಮೆಟೀರಿಯಲ್ಸ್ ರಿಸರ್ಚ್ ಲ್ಯಾಬೊರೇಟರಿ, ಚಂಡೀಗಢದ ಟರ್ಮಿನಲ್ ಬ್ಯಾಲಿಸ್ಟಿಕ್ ರಿಸರ್ಚ್ ಲ್ಯಾಬೊರೇಟರಿ ಮತ್ತು ಒಡಿಶಾದ ITR ಚಾಂದಿಪುರ್ ಇವೆಲ್ಲ ಒಟ್ಟಾಗಿ ಕೆಲಸ ಮಾಡಿ ಇದನ್ನು ಸಾಧ್ಯವಾಗಿಸಿದ್ದಾರೆ. ಈಗ ಈ ಕ್ಷಿಪಣಿಗಳ ಉತ್ಪಾದನೆಯಲ್ಲಿ ಭಾರತೀಯ ಖಾಸಗಿ ಕಂಪನಿಗಳು ಮತ್ತು ಸ್ಟಾರ್ಟಪ್ಗಳು ಕೂಡ ಭಾಗಿಯಾಗಿವೆ ಅನ್ನೋದು ಇನ್ನಷ್ಟು ಸಂತೋಷದ ವಿಷಯವಾಗಿದೆ.
ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ಈ ಸಾಧನೆಗಾಗಿ DRDO, ನೌಕಾಪಡೆ, ವಾಯುಪಡೆ ಮತ್ತು ಉದ್ಯಮ ಪಾಲುದಾರರನ್ನು ಅಭಿನಂದಿಸಿದ್ದಾರೆ. ಈ ಕ್ಷಿಪಣಿಯ ಅಭಿವೃದ್ಧಿ ನಮ್ಮ ರಕ್ಷಣಾ ಪಡೆಗಳ ಸಾಮರ್ಥ್ಯವನ್ನು ಇನ್ನಷ್ಟು ಹೆಚ್ಚಿಸಲಿದೆ ಎಂದು ಅವರು ಹೇಳಿದ್ದಾರೆ. DRDOದ ಅಧ್ಯಕ್ಷರಾದ ಡಾಕ್ಟರ್ ಸಮೀರ್ ವಿ ಕಾಮತ್ ರವರು ಕೂಡ ಇಡೀ ತಂಡವನ್ನು ಅಭಿನಂದಿಸಿದ್ದಾರೆ. ಸ್ನೇಹಿತರೆ, ಇದು ಕೇವಲ ಒಂದು ಕ್ಷಿಪಣಿ ಪರೀಕ್ಷೆ ಮಾತ್ರವಲ್ಲ. ಒಂದೇ ಹೆಲಿಕಾಪ್ಟರ್ನಿಂದ 2 ಕ್ಷಿಪಣಿಗಳನ್ನು ಒಟ್ಟಿಗೆ ಉಡಾಯಿಸಿ ಯಶಸ್ಸು ಕಾಣೋದು, ಇದು ಭಾರತದ ನೌಕಾ ಯುದ್ಧ ಸಾಮರ್ಥ್ಯದಲ್ಲಿ ಹೊಸ ಅಧ್ಯಾಯ ತೆರೆದಿದೆ ಅಂದರೆ ತಪ್ಪಾಗಲ್ಲ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.